ಹಾಯ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲರೂ ಕೂಡ ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ಗೆ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ DH ನಂದಿಯಾಳ್ ಸರ್. ಇವತ್ತು ನಾವು ನೋಡೋಣ ದ್ರೋಣ ನವೋದಯ ಕೋಚಿಂಗ್ ಕ್ಲಾಸಸ್ ಜಿಲ್ಲಾ ಚಿತ್ರದುರ್ಗ ರಾಂಪುರದ ವತಿಯಿಂದ ನಡೆಯುವಂಥ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಕ್ಲಾಸು. ನಾನು ನಿಮಗೆ ಸರಣಿ ಕ್ರಮದಲ್ಲಿ ಪ್ರತಿದಿನ ವಿಡಿಯೋಗಳನ್ನು ಕೊಡ್ತಾ ಬಂದಿದ್ದೇನೆ. ಇದೇ ಥರನಾಗಿ ಅಪ್ ಟು ಎಕ್ಸಾಮ್ವರೆಗೆ ಕೂಡ ನಾವು ಕಂಟಿನ್ಯೂಸ್ ಕ್ಲಾಸಸ್ಗಳನ್ನು ನಾನು ನಿಮಗೆ ಕೊಡ್ತೀವಿ. ಯಾರೆಲ್ಲ ಮನೆಯಲ್ಲಿ ಇದ್ದು ಎಕ್ಸಾಮ್ಗೆ ಪ್ರಿಪ್ರೇಷನನ್ನು ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ನಮ್ಮ ಸರಣಿ ವಿಡಿಯೋಗಳನ್ನೆಲ್ಲವನ್ನು ನೋಡ್ರಿ ಮತ್ತು ಸಾಧ್ಯವಾದಷ್ಟು ಜನಕ್ಕೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಇದನ್ನು ಶೇರ್ ಮಾಡಿರಿ. ಯಾಕಂದರೆ ಇದರಿಂದ ತುಂಬ ಉಪಯುಕ್ತವಾಗುತ್ತೆ ಎಲ್ಲ ಮಕ್ಕಳಿಗೆ. ಆದ್ದರಿಂದ ಮ್ಯಾಕ್ಸಿಮಮ್ ಈ ವಿಡಿಯೋಗಳನ್ನು ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತು ವಿಡಿಯೋವನ್ನು ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಕೊಡ್ತಾ ಇದ್ವಿ ಫ್ರೀ ಆನ್ಲೈನ್ ಕ್ಲಾಸಸ್ಗಳನ್ನು. ಅದರಲ್ಲಿ ಇದು ಸೀರೀಸ್ ನಂಬರ್ 5 ಅಂದರೆ 5ನೇ ಒಂದು ವಿಡಿಯೋನ ನಾನು ನಿಮಗೆ ಗಣಿತಕ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಕೊಡ್ತಾ ಬರ್ತಾ ಇದ್ದೇನೆ. ಓಕೆ ಮಕ್ಕಳೇ, ನೀವು ಮಾಡಬೇಕಾಗಿದ್ದಿದೆ 2025 ಜನವರಿ 18ರಂದು ನಡೆಯುವಂಥ ಎಕ್ಸಾಮ್ಗೆ ಎಷ್ಟು ಪ್ರಿಪ್ರೇಷನ್ ಆಗಬೇಕು ಅನ್ನೋದಾದರೆ, ಈ ವರ್ಷ ಹೈಯೆಸ್ಟ್ ಅಪ್ಲಿಕೇಶನ್ಗಳು ಎಲ್ಲ ಜಿಲ್ಲೆಯಲ್ಲಿ ಬಿದ್ದಿರೋದ್ರಿಂದ ಅತಿ ಹೆಚ್ಚು ಅಭ್ಯಾಸವನ್ನು ನೀವು ಮಾಡಿದರೆ 100% ನೀವು ಸಕ್ಸಸ್ಸನ್ನು ಕಾಣ್ತೀರಿ. ಓಕೆ, ನಮ್ಮ ಎಲ್ಲ ವಿಡಿಯೋಗಳನ್ನು ನೋಡಲಿಕ್ಕೆ ನಮ್ಮ ಚಾನಲನ್ನು ನೀವು ಮಾಡಬೇಕಾಗಿರೋದು ಇಷ್ಟೇ, ಜಸ್ಟ್ ಸಬ್ಸ್ಕ್ರೈಬನ್ನು ಮಾಡ್ಕೊರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ 100% ನೀವು ಸಕ್ಸಸ್ಸನ್ನು ಕಾಣ್ತೀರಿ. ಯಾಕಂದರೆ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಕೂಡ ನಿಮಗಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಸಬ್ಸ್ಕ್ರೈಬ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೂ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಆದ್ದರಿಂದ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಇದನ್ನು ಸಾಧ್ಯವಾದಷ್ಟು ಜನಕ್ಕೆ ಹೆಚ್ಚು ಜನಕ್ಕೆ ಶೇರ್ ಮಾಡೋದ್ರ ಮೂಲಕ ಈ ಒಂದು ಕ್ಲಾಸಸ್ಗಳನ್ನು ನೋಡೋಣ. ಓಕೆ, ಫಸ್ಟ್ ಏನಿದೆ ಅಂತ ನೋಡಿದರೆ 1ನೇ ಕ್ವಶನ್ನು ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರದ ವತಿಯಿಂದ. ಫಸ್ಟ್ ಕ್ವಶನ್ ಏನಿದೆ, ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇರುತ್ತೆ ಮಕ್ಕಳೇ, ಆದರೆ ನೀವು ಸ್ವಲ್ಪ ದ್ವಂದ್ವಕ್ಕೆ ಎಳೆ ಆಗ್ತೀರಿ. ಆದ್ದರಿಂದ ಯಾವುದೇ ದ್ವಂದ್ವವನ್ನು ಪಡದೆ ಅವಸರ ಮಾಡದೆ ಫಸ್ಟ್ ಕ್ವಶನ್ನಲ್ಲಿ ಏನು ಕೇಳಿದ್ದಾರೆ ಅನ್ನೋದನ್ನ ನಾವು ಸರಿಯಾದ ರೀತಿಯಿಂದ ಓದಬೇಕು. ಏನು ಕೇಳಿದ್ದಾರೆ? 4,89,856ರಲ್ಲಿ ಇದರಲ್ಲಿ 100ರ ಮತ್ತು 10ರ ಸ್ಥಾನ ಬೆಲೆಗಳ ನೋಡ್ರಿ, ಯಾವ ಸ್ಥಾನಕ್ಕೆ ಕೇಳ್ಯಾರ ಅನ್ನೋದನ್ನ ಫಸ್ಟ್ ನೋಡ್ತೀವಿ. ಅದಾದ ಮೇಲೆ ಸ್ಥಾನ ಬೆಲೆ ಕೇಳ್ಯಾರೋ, ಸ್ಥಾನದ ಕೇಳ್ಯಾರೋ ಅಥವಾ ಮುಖ ಬೆಲೆ ಕೇಳ್ಯಾರೋ ಅದನ್ನ ನಾವು ಗಮನಿಸಬೇಕು. ಸ್ಥಾನ ಬೆಲೆಗಳ ಗುಣಲಬ್ಧದಲ್ಲಿ ಎಷ್ಟನ್ನು ಸೇರಿಸಿದರೆ 50,000 ಆಗುತ್ತದೆ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ. ನೋಡಿ, ಪ್ರಶ್ನೆ ಏನಿದೆ ಅಂತ ಕೇಳಿದ್ರೆ 4,89,856ರಲ್ಲಿ 100ರ ಸ್ಥಾನದಲ್ಲಿ ಇರುವಂತಹ ಸಂಖ್ಯೆ ಯಾವಂತ ನೋಡಿದರೆ 8. ಈ 8ರ ಸ್ಥಾನ ಬೆಲೆ ಎಷ್ಟಾಗುತ್ತೆ ಅಂತ ನೋಡಿದರೆ 800 ಆಗುತ್ತೆ. ನೆಕ್ಸ್ಟ್ 10ರ ಸ್ಥಾನದಲ್ಲಿರುವಂತಹ ಸಂಖ್ಯೆ ಯಾವುದು ಅಂತ ನೋಡಿದರೆ 50. 5ರ ಒಂದು ಸ್ಥಾನ ಬೆಲೆ 50 ಆಗುತ್ತೆ. ಇವೆರಡು ಸಂಖ್ಯೆಗಳ ಗುಣಲಬ್ಧ ಅಂದ್ರೆ 8 5ನೇ 40 ಆಯ್ತು. ಇಲ್ಲಿ 2 0, ಇಲ್ಲಿ 1 0, ಟೋಟಲಿ ನಾವು 3 ಸೊನ್ನೆಗಳನ್ನ ಕಾಣ್ತೀವಿ. ಅಂದ್ರೆ ಇದೇನಾಯ್ತು? 40,000 ಇವೆರಡು ಸಂಖ್ಯೆಗಳ ಗುಣಲಬ್ಧ ಆಯ್ತು. ಈ 40,000 50,000 ಆಗ್ಬೇಕಾಗಿತ್ತಂದ್ರೆ 40,000ಕ್ಕೆ ಎಷ್ಟನ್ನ ಸೇರಿಸಿದ್ರೆ 50,000 ಆಗತ್ತಾ ಅಂತ ಕೇಳಿದ್ದಾರೆ. ಹಾಗಾದ್ರೆ ಏನ್ ಮಾಡ್ತೀವಿ? ಇಲ್ಲಿ 50,000ರಲ್ಲಿ 40,000ವನ್ನ ಮೈನಸ್ ಮಾಡ್ತೀವಿ. ಆನ್ಸರ್ ಏನ್ ಬಂತು ನಮಗೆ? 10,000. 50,000 ಆಗ್ಬೇಕಾಗಿತ್ತು ನಮಗೆ. ಅದರಲ್ಲಿ ನಮ್ಮ ಉತ್ತರ ಎಷ್ಟು ಬಂದೈತೆ? 40,000 ಬಂದೈತೆ. ಹಾಗಾದ್ರೆ 50,000 ಮೈನಸ್ 40,000 ಅಂತಂದ್ರೆ ಉತ್ತರ ಎಷ್ಟು ಬಂತು ಅಂತ ನೋಡೋದಾದ್ರೆ 10,000 ಸರಿಯಾದಂತಹ ಒಂದು ಉತ್ತರವಾಯಿತು. ಇದಕ್ಕೆ ಸರಿ ಹೊಂದುವಂತ ಉತ್ತರ ಯಾವಿದೆ? ಆಪ್ಷನ್ ಸಿ ಆಗಿದೆ. ಹಾಗಾದರೆ ಸಿ ಮುಂದೆ ನೀವೇನ್ ಮಾಡಬೇಕು ಅಂದ್ರೆ ಬಣ್ಣವನ್ನ ತುಂಬಬೇಕು. ಓಕೆ, ಈ ತರನಾಗಿ ಆನ್ಸರ್ ಅನ್ನ ಹಾಕಬೇಕಾಗುತ್ತೆ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ಪ್ರಶ್ನೆ ನೆಕ್ಸ್ಟ್ ಏನಿದೆ? ಒಂದು ಸರಳೀಕರಣ ಲೆಕ್ಕವನ್ನ ಕೊಟ್ಟಿದ್ದಾರೆ. ಅದು ಭಿನ್ನರಾಶಿಗೆ ಸಂಬಂಧಿಸಿದಂತೆ ಸರಳೀಕರಣ ಲೆಕ್ಕವನ್ನ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. 1/2 ಪ್ಲಸ್ ಬ್ರಾಕೆಟ್ 3/4 ಪ್ಲಸ್ 1/2 ಬ್ರಾಕೆಟ್ ಕಂಪ್ಲೀಟ್ ಇಂಟು 1/2 ಡಿವೈಡೆಡ್ ಬೈ 1/2 ಈ ತರನಾಗಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಬಾಡ್ಮಾಸ್ ಕ್ರಿಯೆ ಪ್ರಕಾರ ನಾವು ಮಾಡಬೇಕಾಗಿರ್ತಕ್ಕಂಥ ಫಸ್ಟ್ ಕೆಲಸ ಭಾಗಾಕಾರವನ್ನ ಫಸ್ಟ್ ನಾವು ಮಾಡಬೇಕು.
ಅದಾದ ಮೇಲೆ ಗುಣಾಕಾರ ಲೆಕ್ಕವನ್ನ ಮಾಡಬೇಕು, ಅದಾದ ಮೇಲೆ ಸಂಕಲನವನ್ನ ಮಾಡಬೇಕು, ಅದಾದ ಮೇಲೆ ವ್ಯವಕಲನವನ್ನ ಮಾಡಬೇಕು. ಈ ತರನಾಗಿ ನಾವು ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತೀವಿ. ಇದಕ್ಕಿಂತಲೂ ಮುಂಚೆ ಏನ್ ಮಾಡ್ತೀವಿ ಅಂತಂದ್ರೆ ಬ್ರಾಕೆಟ್ಸ್ ಗಳನ್ನ ಅಂದ್ರೆ ಆವರಣಗಳನ್ನ ಫಸ್ಟ್ ಬಿಡಿಸಬೇಕು ಅಂತಿದೆ. ಆವರಣದಲ್ಲಿ ಏನಿದೆ ಅದನ್ನು ನಾವು ಫಸ್ಟ್ ಬಿಡಿಸಬೇಕು. ಆದ್ದರಿಂದ ಲೆಕ್ಕವನ್ನು ನೋಡೋಣ. ಆವರಣ ಎಲ್ಲಿದೆ ಅಂತ ನೋಡಿದ್ರೆ ಫಸ್ಟ್ ನಮಗೆ ಇಲ್ಲಿ ಕಾಣುತ್ತೆ ನೋಡ್ರಿ. ಈ ಆವರಣದಲ್ಲಿರುವಂತಹ ಸಮಸ್ಯೆಯನ್ನ ಫಸ್ಟ್ ನಾವು ಬಿಡಿಸ್ಕೋಬೇಕು. ಹಾಗಾದ್ರೆ ಮಿಕ್ಕಿದ್ದನ್ನ ಏನ್ ಮಾಡ್ಬೇಕು ಸರ್? ಮಿಕ್ಕಿದ್ದನ್ನ ಯಥಾವತ್ತಾಗಿ ಹೇಗೆ ಇದೆಯಲ್ಲ ಅದೇ ತರನಾಗಿ ಬರೆದುಕೊಳ್ಳಬೇಕು. ಹೇಗಿದೆಯೋ ಅದೇ ತರನಾಗಿ ಬರೆದುಕೊಳ್ಳಬೇಕು. ಹೆಂಗೈತೆ? ಹಾಗಾದ್ರೆ ಫಸ್ಟ್ ಏನಿದೆ 1/2 ಅಂತ ಇದೆ. 1/2 ಅಂತಾನೆ ಬರ್ಕೋರಿ ಆಸ್ ಇಟ್ ಈಸ್ ಆಗಿ 1/2. ಈ ಬ್ರಾಕೆಟ್ ನಲ್ಲಿ ಇರೋದನ್ನ ಬಿಡಿಸೋಣ. ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಆಯ್ತು. ಬ್ರಾಕೆಟ್ ನಲ್ಲಿ ಇರುವಂತಹ ಸಂಖ್ಯೆಯನ್ನ ಫಸ್ಟ್ ಬಿಡಿಸೋಣದಾದ್ರೆ 4 ಮತ್ತು 2ರ ಲಸ 4 ಬರುತ್ತೆ. 4 ಮತ್ತು 2ರ ಲಸ 4. 4ರ ಮಗ್ಯಾಗ 4, 4 ಒಂದಲೇ 2ರ ಮಗ್ಗೆಯಲ್ಲಿ 2, 2ಲೆ 4, 3 ಒಂದಲೇ 3 ಪ್ಲಸ್ ಪ್ಲಸ್ 1 2ಲೆ 2 ಬ್ರಾಕೆಟ್ ಕಂಪ್ಲೀಟ್ ಆಯ್ತು. ಇಂಟು 1/2 ಡಿವೈಡೆಡ್ ಬೈ 1/2. ಯಥಾವತ್ತಾಗಿ ಬರ್ಕೊಂಡು ನಾ ಇಲ್ಲಿ ಏನು ಮಾಡಿಲ್ಲ, ಈ ಬ್ರಾಕೆಟ್ ನಲ್ಲಿ ಇರೋದನ್ನು ಮಾತ್ರ ಬಿಡಿಸ್ಕೊಳ್ಳಕ್ಕೆ ಪ್ರಯತ್ನ ಮಾಡಿದೀನಿ. ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ? 1/2ಕ್ಕೆ 1/2 ಪ್ಲಸ್ 3 ಪ್ಲಸ್ 2 ಅಂದ್ರೆ 5, 5/4 ಆಯ್ತು. ಇಂಟುಕ್ಕೆ ಇಂಟು 1/2ಕ್ಕೆ 1/2ರಿಂದ ನಾವು ಭಾಗಾಕಾರ ಮಾಡಿದ್ರೆ ಒಂದೇ, ಅರ್ಧ ಒಂದೇ ಅರ್ಧ ಅಲ್ವಾ? ಆದ್ದರಿಂದ ಇಲ್ಲಿ ಬರುವಂತ ಸಂಖ್ಯೆ ಏನು ಬಂತು? 1 ಬಂತು. ಇಂಟು 1. 5/4ಕ್ಕೆ 1ರಿಂದ ಗುಣಾಕಾರ ಮಾಡಿದ್ರೆ ಬರುವ ಉತ್ತರ ಏನಾಗಿರ್ತದ? ಒಳ್ಳೆ 5/4 ಬರುತ್ತೆ. ಓಕೆ, ಯಾವುದೇ ಸಂಖ್ಯೆಗೆ 1ರಿಂದ ಗುಣಿಸಿದರೆ ಬರುವ ಉತ್ತರವು ಅದೇ ಸಂಖ್ಯೆಯಾಗಿರುತ್ತದೆ ಅಲ್ವಾ? ಆದ್ದರಿಂದ ಇದು 5/4 ಆಯ್ತು. ಈಗ ನೆಕ್ಸ್ಟ್ ಮತ್ತೆ 4 ಮತ್ತು 2ರ ಲಸ ಎಷ್ಟಾಯ್ತು? 4. 2 ಟೇಬಲ್ ನಲ್ಲಿ 2 2ಲೆ 4 ಟೇಬಲ್ ನಲ್ಲಿ 4 ಒಂದಲೇ 1 2ಲೆ 2 ಪ್ಲಸ್ 5 ಒಂದಲೇ 5, 5 ಪ್ಲಸ್ 2 7 ಆಯ್ತು. 7 ಡಿವೈಡೆಡ್ ಬೈ 4 ನಮಗೆ ಉತ್ತರ ಸಿಕ್ತು. ಹಾಗಾದ್ರೆ 7 ಡಿವೈಡೆಡ್ ಬೈ 4 ಇದು ಯಾವ ಭಿನ್ನ ರಾಶಿ? ವಿಷಮ ಭಿನ್ನ ರಾಶಿ. ವಿಷಮ ಭಿನ್ನ ರಾಶಿಯಲ್ಲಿ ಯಾವುದೇ ಕಾರಣಕ್ಕೂ ಉತ್ತರ ಇಡುವಂಗಿಲ್ಲ. ಇದನ್ನು ಒಯ್ದು ನಾವು ಮಿಶ್ರ ಭಿನ್ನ ರಾಶಿ ಕನ್ವರ್ಟ್ ಮಾಡಬೇಕು. ಹಾಗಾದ್ರೆ 4 2ಲೆ ಬರಲ್ಲ, 4 ಒಂದಲೇ 4 ಎಷ್ಟು ಉಳಿತು? 3 ಉಳಿತು. ಡಿವೈಡೆಡ್ ಬೈ 4, 1/3/4 ಸರಿಯಾಗಿರುವಂತಹ ಒಂದು ಉತ್ತರ ಎಲ್ಲಿದೆ? ಆಪ್ಷನ್ ನಂಬರ್ ಎ ಅಲ್ಲಿ ಈ ಉತ್ತರವನ್ನು ನಾವು ನೋಡಬಹುದು. ಆದ್ದರಿಂದ ಸರಿಯಾದ ಉತ್ತರ 1/3/4. ಮುಂದಿನ ಪ್ರಶ್ನೆ. ಎರಡ್ನೂರ 240ರ ಅಪವರ್ತನದಲ್ಲಿರುವ ದೊಡ್ಡ ಅಪವರ್ತನಕ್ಕೆ ಎಷ್ಟನ್ನು ಸೇರಿಸಿದರೆ ಆಗೈತೆ? ಅದು ಆಕ್ಚುಲಿ ಏನಾಗಬೇಕು? ಸೇರಿಸಿದರೆ ಆಗಬೇಕು. ಸೇರಿಸಿದಾಗ 250 ಬರುತ್ತದೆ. ನೋಡ್ರಿ, 250ರ ದೊಡ್ಡ ಅಪವರ್ತನದಲ್ಲಿರುವ ದೊಡ್ಡ ಸಂಖ್ಯೆಗೆ. ಹಾಗಾದ್ರೆ ಯಾವುದೇ ಸಂಖ್ಯೆಯ ಅತಿ ಚಿಕ್ಕ ಅಪವರ್ತನ 1, ಯಾವುದೇ ಸಂಖ್ಯೆಯ ಅತಿ ದೊಡ್ಡ ಅಪವರ್ತನ ಅದೇ ಸಂಖ್ಯೆಯಾಗಿರುತ್ತೆ. ಹಾಗಾದ್ರೆ 240ರ ಅತಿ ದೊಡ್ಡ ಅಪವರ್ತನ ಅಂತಂದ್ರೆ ಅದು ಯಾವ್ದಾಗಿರುತ್ತೆ? ಅದೇ ಸಂಖ್ಯೆ. ಅತಿ ದೊಡ್ಡ ಅಪವರ್ತನ ಅಂತಂದ್ರೆ ಅದು 240 ಆಗಿರ್ಬೇಕಲ್ಲ. ಅದನ್ನ ಬಿಟ್ಟು ಬೇರೆ ಸಂಖ್ಯೆ ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಂದ್ರೆ ಯಾವುದೇ ಸಂಖ್ಯೆಯ ಅತಿ ದೊಡ್ಡ ಅಪವರ್ತನ ಅದೇ ಸಂಖ್ಯೆ. ಸರಿ, ಹಾಗಾದ್ರೆ ಆ ಸಂಖ್ಯೆಗೆ ಎಷ್ಟನ್ನು ಸೇರಿಸಿದ್ರೆ 250 ಆಗುತ್ತಾ ಅಂತ ಹೇಳ. ಹಾಗಾದ್ರೆ 240 ಇದ್ದಿದ್ದು 250 ಆಗ್ಬೇಕಾದ್ರೆ ನಾವು ಎಷ್ಟು ಸೇರಿಸ್ಬೇಕು? 10 ಸೇರಿಸ್ಬೇಕು. ಹಾಗಾದ್ರೆ 250 ಮೈನಸ್ 240. ಆನ್ಸರ್ ಎಷ್ಟು ಅಂತಂದ್ರೆ 10. ನಾವು ಸೇರಿಸಬೇಕಾದಂತಹ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 10. ಆಪ್ಷನ್ ಬಿ ಸರಿಯಾಗಿರುವಂತಹ ಒಂದು ಉತ್ತರ. ಎಲ್ಲ ಪ್ರಶ್ನೆಗಳನ್ನ ನೋಟ್ ಮಾಡ್ಕೋಬೇಕು ಮಕ್ಕಳೇ. ಮುಂದಿನ ಪ್ರಶ್ನೆ. ಓಕೆ, ನಮ್ಮ ದ್ರೋಣ ಕೋಚಿಂಗ್ ಕ್ಲಾಸಸ್ ವತಿಯಿಂದ ಬೇಸಿಗೆ ತರಬೇತಿ ಶಿಬಿರ 2025ಕ್ಕೆ ಆಲ್ರೆಡಿ ಅಡ್ಮಿಷನ್ಗಳು ಸಾಕಷ್ಟು ಪ್ರಾರಂಭವಾಗಿವೆ.
ಕ್ಲಾಸಸ್ಗಳು ಯಾವಾಗ ಪ್ರಾರಂಭವಾಗ್ತವೆ ಅಂದರೆ ಏಪ್ರಿಲ್ 1, 2025ರಿಂದ ಕ್ಲಾಸಸ್ಗಳು ಪ್ರಾರಂಭವಾಗ್ತವೆ. ಯಾವ ಕ್ಲಾಸಿಂದ ಅಡ್ಮಿಷನ್ಗಳನ್ನು ತೆಗೆದುಕೊಳ್ತೀವಿ ಅಂದರೆ 4ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾವು ಅಡ್ಮಿಷನ್ಗಳನ್ನು ತೆಗೆದುಕೊಳ್ತೇವೆ. ವಸತಿ ಸಹಿತ ಮತ್ತು ವಸತಿ ರಹಿತ ಎರಡೂ ಕ್ಲಾಸಸ್ಗಳನ್ನು ನಾವು ಮಾಡ್ತೇವೆ. ಮಾಧ್ಯಮ ಬಂದ್ಬಿಟ್ಟು ನಿಮಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡೂ ಮಾಧ್ಯಮದಲ್ಲಿ ನಾವು ನಿಮಗೆ ಕ್ಲಾಸಸ್ಗಳನ್ನು ಮಾಡ್ತೀವಿ. ಇದಕ್ಕೆ ನೀವು ನೋಂದಣಿ ಮಾಡ್ಕೋಬೇಕಾಗಿತ್ತು ಅಂತಂದ್ರೆ 9986972170 9538157686 ಅಥವಾ 9741312170 ಈ ನಂಬರ್ಸ್ಗಳಲ್ಲಿ ಯಾವ್ದಾದ್ರು ಒಂದು ನಂಬರ್ ನೀವು ಕಾಂಟ್ಯಾಕ್ಟ್ ಅನ್ನ ಮಾಡಿ ನಿಮ್ಮ ಅಡ್ಮಿಷನ್ಗಳನ್ನು ಖಚಿತಪಡಿಸಿಕೊಳ್ಬಹುದು. 4, 5, 6, 7ನೇ ತರಗತಿ ಮಕ್ಕಳಿಗೆ ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಬೇಸಿಕ್ ಅನ್ನ ಹಾಕಿ ಕೊಡೋ ಕೆಲಸ ಮಾಡ್ತೀವಿ. ಇದು ಮ್ಯಾಥ್ಸ್ ಅಲ್ಲಿ ಆಗಿರ್ಬೋದು, ಇಂಗ್ಲಿಷ್ ನಲ್ಲಿ ಆಗಿರ್ಬೋದು ಮತ್ತು ಕನ್ನಡ ವಿಷಯದಲ್ಲಿ ಆಗಿರ್ಬೋದು. ಆ ಮಕ್ಕಳಿಗೆ ಸ್ಟ್ಯಾಂಡರ್ಡ್ ಬೇಸಿಕ್ ಕಾನ್ಸೆಪ್ಟ್ ಅನ್ನು ಹಾಕ್ತೀವಿ. 8, 9, 10ನೇ ಕ್ಲಾಸ್ ಮಕ್ಕಳಿಗೆ ಅವರ ಪಠ್ಯಕ್ರಮದಲ್ಲಿ ಬರುವಂತಹ ವಿಜ್ಞಾನ ವಿಭಾಗ, ಗಣಿತ ವಿಭಾಗ, ಸಮಾಜ ವಿಭಾಗ ಮತ್ತು ಇಂಗ್ಲಿಷ್ ಈ 4 ವಿಷಯಗಳನ್ನ ಪರ್ಫೆಕ್ಟ್ ಆಗಿ ಮುಗಿಸಿಕೊಡುವಂತಹ ಕೆಲಸವನ್ನ ಮಾಡ್ತೀವಿ. ಇಲ್ಲಿ ಮಕ್ಕಳಿಗೆ ಹಾಸ್ಟೆಲ್ ಸಮೇತ ಎಲ್ಲ ವ್ಯವಸ್ಥೆಯನ್ನ ಒಳಗೊಂಡಿರ್ತದೆ. ಇಲ್ಲಿ ಊಟ, ವಸತಿ, ಬಟ್ಟೆ ವಾಶು ಮತ್ತು ಶಿಕ್ಷಣ ಎಲ್ಲವನ್ನು ಕೂಡ ಒಂದು ಪ್ಯಾಕೇಜ್ ರೀತಿಯಲ್ಲಿ ನಿಮಗೆ ಕೊಡಲಾಗುತ್ತೆ. ಯಾರಿಗೆಲ್ಲ ಇಂಟ್ರೆಸ್ಟೆಡ್ ಇರುವಂತಹ ಎಲ್ಲ ಒಂದು ಪಾಲಕರು ಇದರ ಒಂದು ಸದುಪಯೋಗವನ್ನು ತೆಗೆದುಕೊಳ್ಳಬೇಕು. ಅಪ್ ಟು ನಿಮಗೆ ಫೆಬ್ರವರಿ ಎಂಡ್ವರೆಗೂ ನಿಮಗೆ ಅಡ್ಮಿಷನ್ ಇರುತ್ತೆ. ಏಪ್ರಿಲ್ 1ರಿಂದ ಕ್ಲಾಸಸ್ಗಳು ಪ್ರಾರಂಭವಾಗುತ್ತದೆ. ಅಂದರೆ ಫೆಬ್ರವರಿ ಎಂಡ್ ಒಳಗಾಗಿ ನೀವು ಅಡ್ಮಿಷನ್ಗಳನ್ನು ಕಂಪ್ಲೀಟ್ ಮಾಡ್ಕೋರಿ. ಓಕೆ, ಮುಂದಿನ ಪ್ರಶ್ನೆಯನ್ನ ನೋಡೋಣ. ನಿನ್ನೆ ಭಾನುವಾರವಾದರೆ ನಾಳೆ ಯಾವ ವಾರ? ಇನ್ ಕೇಸ್ ಇವತ್ತು ನಿಂತು ನಾ ಯೋಚನೆ ಮಾಡಕತ್ತೀನಿ. ನಿನ್ನೆ ಸಂಡೇ, ನಿನ್ನೆ ಭಾನುವಾರ ಇದ್ರೆ ನಾಳೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಿನ್ನೆ ಭಾನುವಾರ ಅಂದ್ರೆ ಇವತ್ತೇನಾಗಿರ್ತದ? ನಿನ್ನೆ ಅಲ್ವಾ? ನಿನ್ನೆ ಭಾನುವಾರ ಅಲ್ವಾ? ಹಾಗಾದ್ರೆ ಹಿಂದೆ ಏನಾಗುತ್ತ? ನಿನ್ನೆ ಭಾನುವಾರ ಆಗಿತ್ತು ಅಂತಂದ್ರೆ ಇವತ್ತು ಸೋಮವಾರ ಆಗುತ್ತೆ. ಮಕ್ಕಳು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಕೂಡ ಮಾಡಬೇಕು. ನನಗಿಂತ ಫಾಸ್ಟ್ ಆಗಿ ಇರಬೇಕು. ನೀವು ಬೇಗ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಹಾಕಬೇಕು. ಸರ್ ಇದಕ್ಕೆ ಉತ್ತರ ಇದೇ ಬರುತ್ತೆ ಅಂತೇಳಿ. ನಿನ್ನೆ ಭಾನುವಾರವಾದ್ರೆ ಇವತ್ತು ಸೋಮವಾರವಾಗುತ್ತೆ. ಬಟ್ ಪ್ರಶ್ನೆ ಏನ್ ಕೇಳಿದರೆ ನಾಳೆ ಯಾವಾರ? ಮಂಗಳವಾರ. ಬಟ್ ಏನ್ ಕೇಳಿದರೆ ನಾಳೆ ಇಂದು ನಾವು ಮಾತಾಡಕತ್ತೀವಿ. ನಾಳೆ ಅಂತಂದ್ರೆ ನಾಡಿದ್ದು. ನಾಳೆ ಬುಧವಾರ ಆಗುತ್ತೆ. ಓಕೆ ಅಲ್ಲ? ನಿನ್ನೆ ಭಾನುವಾರವಾದರೆ ಅಂದ್ರೆ ನಿನ್ನೆ ಭಾನುವಾರ ಆದ್ರೆ ಇವತ್ತು ಸೋಮವಾರ, ನಾಳೆ ಮಂಗಳವಾರ ಆಗುತ್ತೆ, ನಾಳೆ ಬುಧವಾರ ಆಗುತ್ತೆ. ಆದ್ದರಿಂದ ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾಗಿದೆ. ಪ್ರಶ್ನೆಯನ್ನ ಸರಿಯಾದ ರೀತಿಯಿಂದ ಓದ್ಕೊಂಡು 1 ನಿಮಿಷ ಪ್ರಶ್ನೆಯನ್ನ ಪಾಸ್ ಮಾಡ್ರಿ ಅಂದ್ರೆ ವಿಡಿಯೋನ ನಿಲ್ಲಿಸಿ ಪ್ರಶ್ನೆಗೆ ಉತ್ತರ ಕೊಟ್ಟು ನಾನು ಉತ್ತರ ಮಾಡಿದ ಸರಿ ಇದೆಯೋ ಇಲ್ಲೋ ಅಂತ ನೋಡ್ಕೋಬೇಕಾಗಿತ್ತು ಅಂದ್ರೆ ವಿಡಿಯೋ ಮತ್ತೆ ಕಂಟಿನ್ಯೂ ಮಾಡಿ. ಅಂದ್ರೆ ಎಲ್ಲಾ ಪ್ರಶ್ನೆಗಳಲ್ಲಿ ನೀವು ಎಷ್ಟು ತಗೊಂಡ್ರಿ? ನಾನು ನಿಮ್ಗೆ ಟೋಟಲ್ 10 ಪ್ರಶ್ನೆಯನ್ನ ತೆಗೆದುಕೊಟ್ಟಿರ್ತೀನಿ. ಪ್ರತಿಯೊಬ್ರು ಮಾಡಬೇಕಾದ ಕೆಲಸ ಏನಪ್ಪಾ ಅಂದ್ರೆ ನಾನು ಪ್ರತಿ ವಿಡಿಯೋದಲ್ಲಿ 10 ಪ್ರಶ್ನೆ ಕೊಟ್ಟಿರ್ತೀನಿ. 10ರಲ್ಲಿ ನೀವು ಎಷ್ಟನ್ನ ತೆಗೆದುಕೊಂಡ್ರಿ ಅಂತೇಳಿ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಡ್ಡಾಯವಾಗಿ ಬರೆದು ಹಾಕ್ರಿ. 10ಕ್ಕೆ ಇನ್ ಕೇಸ್ ನೀವು 10 ಅಂಕಗಳನ್ನ ಪಡೆದ್ರೆ 10ಕ್ಕೆ 10 ಅಂಕಗಳು ಅಂತೇಳಿ ಬರೀರಿ. ಕೆಳಗಡೆ ಏನು ಬರಿಬೇಕು ಅಂದ್ರೆ ನಿಮ್ಮ ಹೆಸರು ಮತ್ತು ನಿಮ್ಮ ಜಿಲ್ಲೆಯನ್ನ ಅಲ್ಲಿ ಬರಿಬೇಕು. ಎಕ್ಸಾಂಪಲ್, ನಿನ್ನ ಹೆಸರು ಇನ್ ಕೇಸ್ ಏನಾದ್ರೂ ಹೆಸರಾಗಿರ್ಲಿ, ಅವಿನಾಶ್ ಅಂತಿತ್ತು ಅಂತ ತಿಳ್ಕೊಳ್ಳಿ. ಅವಿನಾಶ್ ಯಾವ ಜಿಲ್ಲೆ? ಬೆಂಗಳೂರು. ಈ ತರನಾಗಿ ನಿಮ್ಮ ಹೆಸರು ಮತ್ತು ನೀವು 10ಕ್ಕೆ ಎಷ್ಟು ಅಂಕಗಳನ್ನ ಪಡೆದ್ರಿ ಅನ್ನೋದನ್ನ ಹಾಕಬೇಕು. ಪ್ರತಿಯೊಬ್ರು ಕೂಡ ಕಮೆಂಟ್ ಅನ್ನು ಮಾಡಲೇಬೇಕು. ಓಕೆ, ಮತ್ತು ಸಾಧ್ಯವಾದಷ್ಟು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯಲ್ಲ ಅವರೆಲ್ಲ ಲೈಕ್ ಮಾಡ್ರಿ. ಅದರಿಂದ ನಮ್ಗೆ ಇನ್ನೂ ಹೆಚ್ಚಿನ ಒಂದು ವಿಡಿಯೋ ಮಾಡಲಿಕ್ಕೆ ಅವಕಾಶ ಸಿಗುತ್ತೆ. ಓಕೆ, ಮುಂದುವರೆದಂತೆ ನೆಕ್ಸ್ಟ್ ಪ್ರಶ್ನೆ 4 ಆಯ್ತಲ್ಲ. ಓಕೆ, 5. 2 ಸಂಖ್ಯೆಗಳ ಲಸ 22, ಅವುಗಳ ಮೋಸ 2 ಆದರೆ ಅವುಗಳಲ್ಲಿ ಒಂದು ಸಂಖ್ಯೆ 2 ಆದರೆ ಇನ್ನೊಂದು ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಬಹಳಷ್ಟು ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. 2 ಸಂಖ್ಯೆಗಳ ಲಸ 22 ಕೊಟ್ಟಾರ, ಮೋಸ 2 ಕೊಟ್ಟಾರ.
ಅದರಲ್ಲಿ ಒಂದು ಸಂಖ್ಯೆ 2 ಆಗಿತ್ತು ಅಂದ್ರೆ ಇನ್ನೊಂದು ಸಂಖ್ಯೆ ಏನಾಗ್ಲಿಕ್ಕೆ ಸಾಧ್ಯತೆ ಐತೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಎರಡು ಸಂಖ್ಯೆಗಳ ಲಸ 22, ಅವುಗಳ ಮೊಸ 2 ಆಗಿತ್ತು ಅಂತಂದ್ರೆ ಒಂದು ಸಂಖ್ಯೆ 2 ಆದ್ರೆ ಇನ್ನೊಂದು ಸಂಖ್ಯೆ ಎಷ್ಟು ರೀತಿ ಸಹಿತ ಮಾಡಿದ್ರೆ ಉತ್ತರ 11 ಬರ್ತಾ. ಬಟ್ ಲೆಕ್ಕದ ಫಾರ್ಮೇಶನ್ನೇ ಇದೇನೈತೆ ರಾಂಗ್ ಐತೆ. ಓಕೆ, ಆದ್ರೂ ಕೂಡ ನಿಮಗೆ ರೀತಿ ಪ್ರಕಾರ ಮಾಡೋದನ್ನ ಮಾತ್ರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಏನಿದೆ ಲಸ ಎಷ್ಟಿದೆ ಅಂತಂದ್ರೆ 22, ಅವುಗಳ ಮೊಸ ಎಷ್ಟಿದೆ ಅಂತಂದ್ರೆ 2. ಒಂದು ಸಂಖ್ಯೆ 2 ಆದರೆ ಅಥವಾ ಒಂದನೇ ಸಂಖ್ಯೆ ಕೊಟ್ಟಾರ, ಅದನ್ನು ಕೂಡ 2 ಇದೆ. ಹಾಗಾದ್ರೆ ಎರಡನೇ ಸಂಖ್ಯೆ ಯಾವುದು ಅನ್ನುವಂಥದ್ದು ಪ್ರಶ್ನೆ. ಎರಡನೇ ಸಂಖ್ಯೆ ಯಾವುದು ಅಂತೇಳಿ ನೋಡೋಣ. ಹಾಗಾದ್ರೆ ಎರಡನೇ ಸಂಖ್ಯೆ ಇಸ್ ಈಕ್ವಲ್ ಟು ಏನ್ ಪ್ರಶ್ನೆ ಇದೆ? ಎರಡನೇ ಇಲ್ಲ, ಕ್ವಶನ್ ಫಾರ್ಮೇಟ್ ರೈಟ್ ಐತೆ. ಆನ್ಸರ್ 22 ಬರುತ್ತೆ, ಇಲ್ಲಿ 11 ಬರಲ್ಲ. ಸರಿ ನೋಡ್ಕೊಡ್ರಿ. ಎರಡನೇ ಸಂಖ್ಯೆ ಇಸ್ ಈಕ್ವಲ್ ಟು ಒಂದನೇ ಸಂಖ್ಯೆ ಇಂಟು ಎರಡನೇ ಸಂಖ್ಯೆ. ಅಥವಾ ಇಲ್ಲಿ ಲಸ ಮತ್ತು ಮೊಸವನ್ನ ಕೊಟ್ಟಾರ, ಆ ಲಸ ಮತ್ತು ಮೊಸವನ್ನೇ ತಗೊಂಡ್ಬಿಡ್ರಿ. ಲಸ ಇಂಟು ಮೊಸ ಏನ್ ಡಾಟಾ ಕೊಟ್ಟಿರ್ತಾರಲ್ಲ ಅದು ತಗೋಬೇಕು. ಲಸ ಇಂಟು ಮೊಸ ಡಿವೈಡೆಡ್ ಬೈ ಏನ್ ಕೊಟ್ಟಾರ? ಒಂದನೆಯ ಸಂಖ್ಯೆ. ಓಕೆ, ಹಾಗಾದ್ರೆ ಲಸ ಎಷ್ಟು ಕೊಟ್ಟಿದ್ದಾರೆ? 22, ಮೊಸ 2 ಡಿವೈಡೆಡ್ ಬೈ ಒಂದನೇ ಸಂಖ್ಯೆ 2. 2ಕ್ಕೆ ಕ್ಯಾನ್ಸಲ್ ಆಯ್ತು. ಆನ್ಸರ್ ಏನ್ ಬಂತು? 22. ಆದ್ದರಿಂದ ಆಪ್ಷನ್ ಡಿ ಕ್ವಶನ್ ಫಾರ್ಮೆಟ್ ಅಲ್ಲಿ ಯಾವುದೇ ಯೂನಿಟ್ ಇಲ್ಲ, ಕರೆಕ್ಟ್ ಆಗಿದೆ. ನಾನು ಫಸ್ಟ್ 11 ಬರುತ್ತೆ ಅಂತ ತಿಳ್ಕೊಂಡಿದ್ದೆ. ಅಂದ್ರೆ 11 ಬಂತು ಅಂದ್ರೆ ಒಂದ್ ಸಂಖ್ಯೆ 2 ಇದ್ದು ಇನ್ನೊಂದು ಸಂಖ್ಯೆ 11 ಇತ್ತು ಅಂತಂದ್ರೆ ಅವೆರಡರ ಒಂದು ಮೊಸ ಲಸ 22 ಬರುತ್ತೆ. ಆದ್ರೆ ಬಟ್ ಏನಾಗುತ್ತೆ ಅಂತಂದ್ರೆ ಅವೆರಡರ ಮೊಸ 2 ಬರಲ್ಲ, ಒಂದು ಬರುತ್ತೆ. ಆದ್ದರಿಂದ ಇದು ಸರಿಯಾದ ರೀತಿಯಿಂದನೇ ಫಾರ್ಮೇಶನ್ ಆಗಿದೆ. ಮುಂದಿನ ಪ್ರಶ್ನೆ. ಪ್ರಶ್ನೆ ಸಂಖ್ಯೆ 6. 2356 ಮತ್ತು 2456 ಇವುಗಳ ಮೊತ್ತವನ್ನು 1000 ಸ್ಥಾನಕ್ಕೆ ಅಂದಾಜಿಸಿರಿ. ನೋಡ್ರಿ, ಇಲ್ಲಿ ಅಂದಾಜಿಸಿರಿ ಪ್ರತಿ ವರ್ಷ ನಿಮಗೆ ಪ್ರಶ್ನೆ ಬರುತ್ತೆ, ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆ. 1000 ಸ್ಥಾನಕ್ಕೆ ಅಂದಾಜಿಸುವುದು. ಈಗ ಕೆಲವೊಂದು ಸಂದರ್ಭದಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಅಂದಾಜಿನ ಮೊತ್ತ ಅಂತ ಕೇಳ್ತಾನ. ಅಂದಾಜಿನ ಮೊತ್ತ ಅಂತ ಕೇಳಿದ್ರೆ ಆ ಸಂಖ್ಯೆಯನ್ನ ಮೊದಲು ಅಂದಾಜು ಮಾಡಿ ಆಮೇಲೆ ಮೊತ್ತ ಮಾಡ್ರಿ ಅಂತ ಅರ್ಥ. ಓಕೆ, ಮೊತ್ತದ ಅಂದಾಜು ಅಂತ ಹೇಳ್ತಾರೆ. ಹಂಗಂದ್ರೆ ಇದನ್ನೇನು ಮಾಡಬೇಕು? ಮೊದಲು ಮೊತ್ತ ಮಾಡಬೇಕು, ಆಮೇಲೆ ಅಂದಾಜು ಮಾಡಬೇಕು. ಅಂದ್ರೆ ಪ್ರಶ್ನೆಯಲ್ಲಿ ಯಾವ ವರ್ಡನ್ನ ಮೊದಲು ಬಳಕೆ ಮಾಡಿರ್ತಾರಲ್ಲ ಅದನ್ನ ನಾವು ಫಸ್ಟ್ ಬಳಕೆಯನ್ನ ಮಾಡ್ಕೋಬೇಕಾಗತ್ತೆ. ಓಕೆ, ಪ್ರಶ್ನೆಯಲ್ಲಿ ಏನ್ ಕೇಳಿದಾರಪ್ಪ ಅಂತಂದ್ರೆ 2356 ಮತ್ತು 2456 ಇವುಗಳ ಮೊತ್ತವನ್ನು ಅಂದ್ರೆ ಮೊದಲು ಮೊತ್ತ ಮಾಡಿ ಉತ್ತರವನ್ನ ಅಂದಾಜು ಮಾಡ್ರಿ ಅಂತ ಅರ್ಥ. ಇವುಗಳನ್ನು 1000 ಸ್ಥಾನದ ಅಂದಾಜಿನ ಮೊತ್ತ ಅಂತ ಪ್ರಶ್ನೆ ಇತ್ತು ಅಂದ್ರೆ ಮೊದಲು ಅಂದಾಜು ಮಾಡಿ ಆಮೇಲೆ ಮೊತ್ತ ಮಾಡಬೇಕು. ಬಟ್ ಇಲ್ಲಿ ಹೆಂಗೆ? ಮೊದಲು ಮೊತ್ತ ಮಾಡಬೇಕು. 2356 ಯಾಕಂದ್ರೆ ಫಸ್ಟ್ ಬಳಸಿದ ವರ್ಡ್ ಮೊತ್ತ ಐತೆ. 356 2456 2456 ಮೊತ್ತವನ್ನು ಸಮೀಪದ 1000 ಸ್ಥಾನಕ್ಕೆ ಅಂದಾಜಿಸಿರಿ. ಓಕೆ, 6 6 12 5 5 10 1 11 5 5 10 1 11 ಆಯ್ತು. 4 3 7 1 8 2 2 4 4812. ಇದನ್ನ ಯಾವ ಸ್ಥಾನಕ್ಕೆ? 1000 ಸ್ಥಾನಕ್ಕೆ ಅಂದಾಜಿಸಬೇಕಂತ. 1000 ಸ್ಥಾನ ಅಂತಂದ್ರೆ ಈ ಸ್ಥಾನ, ಇದರ ಹಿಂದಿನ ಸಂಖ್ಯೆ 5ಕ್ಕಿಂತಲೂ ಹೆಚ್ಚಿದ್ದಾಗ ಈ ಅಂದಾಜಿಸಲು ಹೇಳಿದ ಸಂಖ್ಯೆಗೆ 1ಅನ್ನ ಕೂಡಿಸಬೇಕು. ಹಾಗಾದ್ರೆ 4ಕ್ಕೆ 1ಅನ್ನು ಕೂಡಿಸಿದ್ರೆ ಎಷ್ಟಾಯ್ತು ನಮಗೆ? 4ಕ್ಕೆ 1ಅನ್ನು ಕೂಡಿಸಿದ್ರೆ 5 ಸಿಕ್ತು. 4ಕ್ಕೆ 1ಅನ್ನು ಕೂಡಿಸಿದ್ರೆ 5. ಈ ಮುಂದೆ ಇರುವಂತಹ 3 ಸ್ಥಾನಗಳನ್ನ 3 0 ಅಂತ ಬರ್ಕೋಬೇಕು. 5000 ಸರಿಯಾಗಿರುವಂತಹ ಒಂದು ಉತ್ತರ. ಅದರಿಂದ ಆಪ್ಷನ್ ಸಿ ಸರಿಯಾಗಿದೆ.
ಮುಂದಿನ ಪ್ರಶ್ನೆ ಕಮೆಂಟ್ ಬಾಕ್ಸಲ್ಲಿ ಹಾಗೆ ಆನ್ಸರನ್ನು ಹಾಕ್ತಾ ಇರಬೇಕು. ಓಕೆ, ಮತ್ತೊಂದು ಸಾರಿ ನಮ್ಮ ಬೇಸಿಗೆ ತರಬೇತಿ ಶಿಬಿರದ ಬಗ್ಗೆ ನಿಮಗೆ ನೆನಪಿಸ್ತಾ ಇದ್ದೇನೆ. ನಮ್ಮಲ್ಲಿ 4ರಿಂದ 10ನೇ ತರಗತಿವರೆಗೆ ಸಮ್ಮರ್ ಕ್ಲಾಸಸ್ಗಳನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ಹೈಸ್ಕೂಲಲ್ಲಿ ಮತ್ತು ಪ್ರೈಮರಿಯಲ್ಲಿ ಎರಡೂ ಮಕ್ಕಳನ್ನು ಕೂಡ ನಾವು ತೆಗೆದುಕೊಳ್ತಾ ಇದ್ದೇವೆ. ಗರ್ಲ್ಸ್ಗೆ ಮತ್ತು ಬಾಯ್ಸ್ಗೆ ಪ್ರತ್ಯೇಕವಾಗಿರ್ತಕ್ಕಂಥ ಹಾಸ್ಟೆಲ್ ವ್ಯವಸ್ಥೆಯನ್ನು ಕೂಡ ನಾವಿಲ್ಲಿ ಕಾಣ್ಬೋದು. 4ನೇ ತರಗತಿಯಿಂದ 10ನೇ ತರಗತಿವರೆಗೆ ನಾವು ಕ್ಲಾಸಸ್ಗಳನ್ನು ಮಾಡ್ತೇವೆ. ನೀವು ಓನ್ಲಿ ಬೇಸಿಗೆ ಸಮ್ಮರ್ ಅಂದರೆ ಆ ಕ್ಲಾಸ್ ಕೂಡ ಇದೆ ಸರ್. ನಾವು ವರ್ಷ ಪೂರ್ತಿ ಬರ್ತೀವಿ ಅಂದರೆ ವರ್ಷ ಪೂರ್ತಿಗೂ ನಮ್ಮಲ್ಲಿ ವ್ಯವಸ್ಥೆ ಕೂಡ ಇರುತ್ತೆ. ನಮ್ಮಲ್ಲಿ 6ನೇ ತರಗತಿಯಿಂದನೇ JEE ನೀಟ್ ಕೋಚಿಂಗನ್ನು ಕೂಡ ನಮ್ಮಲ್ಲಿ ಕೊಡುವ ವ್ಯವಸ್ಥೆಯನ್ನು ಮಾಡಿರ್ತೀವಿ. ನಮ್ಮಲ್ಲಿ 4th ಮತ್ತು 5th ಮಕ್ಕಳಿಗೆ ನವೋದಯ, ಸೈನಿಕ, ಮುರಾರ್ಜಿ, ಆದರ್ಶ ಇಂಥ ಕೋಚಿಂಗ್ಗಳನ್ನು ಕೊಟ್ಟರೆ 6ರಿಂದ 10ನೇ ಕ್ಲಾಸ್ ಇರುವಂಥ ಮಕ್ಕಳಿಗೆ 6ನೇ ತರಗತಿ ಪಠ್ಯಕ್ರಮದ ಜೊತೆಗೆ ನೀಟ್ ಕೋಚಿಂಗನ್ನು ಕೂಡ ಇವಾಗಲಿಂದನೇ ಪ್ರಾರಂಭ ಮಾಡ್ತೇವೆ. ಅದಕ್ಕಾಗಿರುವಂಥ ಪ್ರತ್ಯೇಕವಾಗಿರ್ತಕ್ಕಂಥ ಪಠ್ಯಕ್ರಮವನ್ನು ನಾವು ತೆಗೆದುಕೊಂಡು ನಿಮಗೆ ಕ್ಲಾಸಸ್ಸನ್ನು ಮಾಡ್ತೇವೆ. ಓಕೆ, ನೆಕ್ಸ್ಟ್ ಪ್ರಶ್ನೆ 7ನೇದು. 2 ಟೇಬಲ್ಗಳ ಬೆಲೆ 400 ರೂಪಾಯಿ ಆದರೆ ಅಂತಹ 4 ಟೇಬಲ್ಗಳ ಬೆಲೆ ಎಷ್ಟು ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಬಹಳಷ್ಟು ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ ಇದೆ. ಓಕೆ, 2 ಟೇಬಲ್ಗಳ ಬೆಲೆ ಈಸ್ ಈಕ್ವಲ್ ಟು, ಸಿಂಪಲ್ ಇದೆ ಭಾಳ, ಇದನ್ನ ಆಕ್ಚುಲಿ ಬಾಯ್ಲೆಕ್ಕನೆ ಮಾಡ್ಬೋದು. 2 ಟೇಬಲ್ಗಳ ಬೆಲೆ 400 ರೂಪಾಯಿ ಆದರೆ ಎಷ್ಟು ಟೇಬಲ್ ತೆಗೆದುಕೊಂಡಿದ್ದಾರೆ? 4 ಟೇಬಲ್ಗಳನ್ನು ತೆಗೆದುಕೊಂಡ್ರೆ ಎಷ್ಟು ರೂಪಾಯಿ ಕೊಡಬೇಕಾಗುತ್ತೆ ಅನ್ನುವಂಥದ್ದು ಪ್ರಶ್ನೆ. ಹೋರಿ ಗುಣಾಕಾರವನ್ನು ಮಾಡ್ತೀರಿ. 4 × 400 ಡಿವೈಡೆಡ್ ಬೈ 2. 2 ಒಂದಲೇ 2 ಎಂಡ್ಲೆ 4 ಎಂಡ್ಲೆ 8. 8 ಇಲ್ಲಿ 1 0 ಎಕ್ಸ್ಟ್ರಾ ಬರ್ಕೊಂಡಿರಲ್ಲ. ಓಕೆ, 1 0ನ ಲೆಸ್ ಮಾಡೋಣ. ಓಕೆ, 400 × 2 ಅಂತ ನೋಡಿದರೆ 800 ರೂಪಾಯಿ. ಓಕೆ, ಆದ್ದರಿಂದ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡಿದ್ರೆ ಆಪ್ಷನ್ ಬಿ ಸರಿಯಾಗಿರುವಂತಹ ಒಂದು ಉತ್ತರ. ಮುಂದಿನ ಪ್ರಶ್ನೆ ನಂಬರ್ 8. 144 ಇದರ ವರ್ಗಮೂಲ ಮತ್ತು 625ರ ವರ್ಗಮೂಲಗಳ ವ್ಯತ್ಯಾಸವೇನು ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಓಕೆ, 144ರ ವರ್ಗಮೂಲ ಮತ್ತು 625ರ ವರ್ಗಮೂಲ ನಿಮಗೆ ಕಾಮನ್ ಆಗಿ ಒಂದು 30ರವರೆಗೆ ಆದರೂ ವರ್ಗ ಸಂಖ್ಯೆಗಳು ಮತ್ತು ವರ್ಗಮೂಲ ಸಂಖ್ಯೆಗಳು ಬರ್ತಿರಬೇಕು. ಕನಿಷ್ಠ ಒಂದು 15 ಆದರೂ ಘನ ಸಂಖ್ಯೆಗಳ ಬಗ್ಗೆ ನಿಮಗೆ ಪರಿಜ್ಞಾನ ಇದ್ದರೆ ಎಕ್ಸಾಮ್ನಲ್ಲಿ ನೀವು ಈಸಿಯಾಗಿ ಗೋಲನ್ನು ರೀಚ್ ಮಾಡಲಿಕ್ಕೆ ಅವಕಾಶ ಆಗುತ್ತೆ. ಇಲ್ಲಾಂದರೆ ಗುಣಾಕಾರ ಮಾಡ್ತಾ ಭಾಗಾಕಾರ ಮಾಡ್ತಾ ಕೂತ್ಕೋಬೇಕಾಗುತ್ತೆ. ಆದ್ದರಿಂದ ಕನಿಷ್ಠ ನಿಮಗೆ 30ರವರೆಗೆ ಆದರೂ ವರ್ಗ ಸಂಖ್ಯೆಗಳು ಗೊತ್ತಿರಲಿ. 144 ಇದರ ವರ್ಗ ಈ ಸದ್ಯದ ವರ್ಗಮೂಲ ಏನಂತ ಗೊತ್ತಿಲ್ಲ ಅಂದರೆ ಒಂದು ಸಾರಿ ವರ್ಗಮೂಲ ತೆಗೆಯುವುದನ್ನು ಕೂಡ ನಾನು ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. 144 ಇವುಗಳನ್ನು ಅವಿಭಾಜ್ಯ ಸಂಖ್ಯೆಗಳಿಂದ ಭಾಗಿಸ್ತಾ ಹೋಗಬೇಕು. 2 ಫಸ್ಟ್ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ, 2 7 14, 2 2 4. ನೆಕ್ಸ್ಟ್ ಮತ್ತೆ ಬಿಡಿ ಸ್ಥಾನದಲ್ಲಿ ಸಮಸಂಖ್ಯೆ ಇರೋದ್ರಿಂದ 2ರಿಂದ ಭಾಗ ಆಗುತ್ತೆ. 2 3 6, 1 ಕ್ಯಾರಿ ಉಳಿತು, 2 6 12. ನೆಕ್ಸ್ಟ್ ಮತ್ತೆ 2ರಿಂದ 2 1 1 ಕ್ಯಾರಿ ಉಳಿತು, 2 8 16, ಮತ್ತೆ 2 2 9 18. ಈಗ ಬೆಸ ಸಂಖ್ಯೆ ಬಂತು, ಹೋಗೋದಿಲ್ಲ ಅಂದ್ರೆ ಇದು 3ರಿಂದ ಹೋಗುತ್ತೆ ನೋಡ್ರಿ. 3 3 9, ನೆಕ್ಸ್ಟ್ 3 1 3. ಇವುಗಳನ್ನ ಸೇಮ್ ಸಂಖ್ಯೆ ಇರುವಂತಹ ಎರಡೆರಡು ಸಂಖ್ಯೆಗಳ ಗುಂಪನ್ನ ನಾವಿಲ್ಲಿ ಮಾಡ್ಕೋಬೇಕಾಗುತ್ತೆ. ಇದು 2ರ ಗುಂಪು, 2 ಗುಂಪು ಅಲ್ವಾ. ನೆಕ್ಸ್ಟ್ ಇದು ಕೂಡ 2ರ ಗುಂಪು. ಇದು ಏನಾಗುತ್ತೆ, ಇದು 3ರ ಗುಂಪು. ಇವುಗಳ ಗುಣಲಬ್ಧ ಮಾಡ್ಕೊರಿ. 2 × 2 × 3, 2 4, 4 12. ಆದ್ದರಿಂದ 144ರ ವರ್ಗಮೂಲ 12. ಸೇಮ್ ಪ್ರೊಸೀಜರ್ ಇಲ್ಲಿ ಕೂಡ ನೀವು ಮಾಡ್ಕೋಬೇಕಾಗುತ್ತೆ. ನಿಮಗೆ ಗೊತ್ತಿತ್ತು ಅಂದ್ರೆ ಏನು ಸಮಸ್ಯೆ ಇಲ್ಲ, ನೇರವಾಗಿ ತಗೋರಿ. 144ರ ವರ್ಗಮೂಲ 12, 625 ವರ್ಗಮೂಲ 25 ಅಂತ ಗೊತ್ತಿತ್ತು ಅಂದ್ರೆ ನೇರವಾಗಿ ಮಾಡಬಹುದು. 625ರ ವರ್ಗಮೂಲವನ್ನ ತೆಗೆಯೋಣ. ಬಿಡಿ ಸ್ಥಾನದಲ್ಲಿ 5 ಇರೋದ್ರಿಂದ ಇದು 5ರಿಂದ ಭಾಗ ಹೋಗುತ್ತೆ, 2ರಿಂದ ಹೋಗೋದಿಲ್ಲ. 5 1 5, 1 ಉಳಿತು, 5 2 10, 5 5 25. ನೆಕ್ಸ್ಟ್ 5 2 10, 2 ಉಳಿತು, 5 5 25. 5 5 25, 5 1 5. ಇದು 5ರ ಗುಂಪು, ಇದು 5ರ ಗುಂಪು. ಇವೆರಡು ಸಂಖ್ಯೆಗಳ ಗುಣಾಕಾರ ಮಾಡ್ತೀರಿ. 5 × 5 = 25. ಅಂದ್ರೆ ಇದ್ರದ್ದು 25 ಆಯ್ತು, ಇದ್ರದ್ದು 12 ಆಯ್ತು. ಈ ಎರಡು ಸಂಖ್ಯೆಗಳ ವ್ಯತ್ಯಾಸವನ್ನ ನಮಗಿಲ್ಲಿ ಕೇಳಿದ್ದಾರೆ ಅಲ್ವಾ.
ವ್ಯತ್ಯಾಸ ಅಂತ ಕರೆದ್ರೆ 25ರಲ್ಲಿ 12ಅನ್ನ ಮೈನಸ್ ಮಾಡ್ತೀವಿ. ಆನ್ಸರ್ ಏನ್ ಸಿಕ್ತು ನಮಗೆ 13 ಸರಿಯಾದಂತಹ ಒಂದು ಉತ್ತರ. ಹಾಗಾದ್ರೆ ಇದಕ್ಕೆ ಸರಿ ಹೊಂದುವಂತ ಉತ್ತರ ಯಾವ್ದಾದ್ರ ಆಪ್ಷನ್ ಬಿ ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. 1 ಕಿಲೋಮೀಟರ್ ಪ್ಲಸ್ 600 ಮೀಟರ್ ಪ್ಲಸ್ 500 ಮೀಟರ್ ಪ್ಲಸ್ 900 ಮೀಟರ್ ಇದರ ಮೊತ್ತ ಮೀಟರ್ ನಲ್ಲಿ ಎಷ್ಟಾಗುತ್ತೆ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 9. ಓಕೆ, ಏನೇನು ಕೊಟ್ಟಿದ್ದಾರೆ ಅಂತ ನೋಡಿದ್ರೆ 1 ಕಿಲೋಮೀಟರ್ ಎಲ್ಲವನ್ನ ಮೀಟರ್ನಾಗ ಬಗೆಹಳ್ರಿ ಅಂತ ಕೇಳಿದಾಗ ನಾವು ಇದನ್ನು ಕೂಡ ಮೀಟರ್ ನಲ್ಲಿ ಕನ್ವರ್ಟ್ ಮಾಡ್ಕೋಬೇಕು. ಹಾಗಾದ್ರೆ 1 ಕಿಲೋಮೀಟರ್ ಇಸ್ಕೊಲ್ ಟು 1,000 ಮೀಟರ್ಗಳಿಗೆ ನಾವು 1 ಕಿಲೋಮೀಟರ್ ಅಂತ ಕರಿತೀವಿ. ಆದ್ದರಿಂದ 1,000 ಮೀಟರ್ ಪ್ಲಸ್ 600 ಮೀಟರ್ ಪ್ಲಸ್ 500 ಮೀಟರ್ ಪ್ಲಸ್ 900 ಮೀಟರ್ ಇವುಗಳ ಮೊತ್ತ ಅಂತ ಕೇಳಿದ್ರೆ ಎಲ್ಲವನ್ನ ಕೂಡಿಸೋಣ. 0 0 ಮೀಟರ್ಗೆ ಮೀಟರು, ನೆಕ್ಸ್ಟ್ 9 5 14 14 6 20 ಮತ್ತೆ 2 ಕ್ಯಾರಿ ಬಂತು, 2 1 3 3,000 ಮೀಟರ್ ಇದು ಆಯಿತು. ಇದನ್ನ ಕಿಲೋಮೀಟರ್ ನಲ್ಲಿ ಮಾಡ್ರಿ ಅಂದ್ರೆ ಡಿವೈಡೆಡ್ ಬೈ 1000 ಅಂದ್ರೆ 3 ಕಿಲೋಮೀಟರ್ ಆಯಿತು. 3 ಕಿಲೋಮೀಟರ್ ಅನ್ನುವಂಥದ್ದು ಆಪ್ಷನ್ ಅಲ್ಲಿ ಇದೆ ನೋಡ್ರಿ. ಉತ್ತರ 3 ಕಿಲೋಮೀಟರ್ನು ರೈಟು, 3,000 ಮೀಟರ್ನು ರೈಟ್ ಇದೆ. ಆದ್ರೆ ಇಲ್ಲಿ ಏನ್ ಕೇಳಿದ್ದಾರೆ, ಮೀಟರ್ ನಲ್ಲಿ ನನಗೆ ಆನ್ಸರ್ ಹೇಳ್ರಿ ಅಂತ ಹೇಳಿದ್ರಿಂದ ನೀವು ಸಡನ್ಲಿ ಹಾಕಿ ತಪ್ಪು ಮಾಡಬಾರ್ದು. ಅವ್ರು ಯಾವ್ದ್ರಲ್ಲಿ ಕೇಳ್ಯಾರ ಅದರಲ್ಲೇನೆ ಆನ್ಸರ್ ಅನ್ನ ಹಾಕಬೇಕು. ಸರ್ ಒಂದೇ ಉತ್ತರ ಕೂಡ ಸರಿಯಾಗುತ್ತೆ ಅಂತೇಳಿ ನಾವು ಫಸ್ಟ್ ಉತ್ತರ ನೋಡಿದ ತಕ್ಷಣ ಮುಂದಿನ ನೋಡೋದೇ ಇಲ್ಲ. 3,000 ಮೀಟರ್ ಅಂದ್ರೆ 3 ಕಿಲೋಮೀಟರ್ ಅಲ್ವಾ, ಓಕೆ ರೈಟ್ ಇದೆ ಹಾಕುವಂತ ಹಾಕ್ತೀವಿ. ಬಟ್ ಸರಿಯಾದ ರೀತಿ ಪ್ರಶ್ನೆಯನ್ನು ನೋಡೋದಿಲ್ಲ, ಅವ್ರು ಮೀಟರ್ ನಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದರಿಂದ 3,000 ಮೀಟರ್ ಸರಿಯಾಗಿರುವಂತಹ ಒಂದು ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಪ್ರಶ್ನೆ ಸಂಖ್ಯೆ 10. ಯಾವ ಸಂಖ್ಯೆಯನ್ನು 6ರಿಂದ ಭಾಗಿಸಿದಾಗ ಭಾಗಲಬ್ಧಕ್ಕೆ 4 ಸೇರಿಸಿದಾಗ 16 ಉತ್ತರ ಬರುತ್ತದೆ ಅಂತ ಕೇಳಿದ್ದಾರೆ. ನೋಡ್ರಿ, ಯಾವುದೋ ಒಂದು ಸಂಖ್ಯೆ ಇದೆ, ಆ ಸಂಖ್ಯೆಯನ್ನ ನಾವೇನ್ ಮಾಡ್ಕೋಬೇಕಂತೆ, ಈ ಸಂಖ್ಯೆ x ಅಂತ ನಾವು ತೆಗೆದುಕೊಂಡ್ರೆ ಆ ಸಂಖ್ಯೆನ ನಾವು 6ರಿಂದ ಭಾಗಿಸಿದಾಗ ಏನೋ ಒಂದು ಉತ್ತರ ನಮಗೆ ಬರುತ್ತೆ. ಫಸ್ಟ್ ನಾವು ಮಾಡಬೇಕಾದ ಕ್ರಿಯೆ ಭಾಗಾಕಾರವನ್ನು ಮಾಡ್ಕೊಂತೀವಿ. ಬಂದ ಉತ್ತರಕ್ಕೆ ಭಾಗಲಬ್ಧಕ್ಕೆ 4 ಸೇರಿಸಿದರೆ ಬಂದ ಉತ್ತರಕ್ಕೆ ಏನ್ ಮಾಡ್ತೀವಿ ಅಂತ 4 ಸೇರಿಸಬೇಕು. ಅವಾಗ ಉತ್ತರ ಎಷ್ಟು ಬರ್ತಂತೆ, 14 ಬರ್ತಂತೆ. ಹಾಗಾದ್ರೆ ನಾವು ಆಪ್ಷನ್ ತ್ರೋ ಕೂಡ ಹೋಗಕ್ ಬರುತ್ತೆ. ಆಪ್ಷನ್ ತ್ರೋ ಹೋಗೋದನ್ನು ಕೂಡ ನಾನು ನಿಮ್ಗೆ ಇಲ್ಲಿ ಕಲಿಸ್ತೀನಿ. ಇನ್ ಕೇಸ್ ಎಕ್ಸ್ ನ ಜಾಗಕ್ಕೆ 36 ಹಾಕೊಂಡ್ವಿ ಅಂತ ಅನ್ಕೋಬೇಕು. 36ಕ್ಕೆ ನಾವು 6ರಿಂದ ಹಾಕೊಂಡ್ರೆ 6 ಒಂದಲೇ 6 6ನೇ 36. ಹಾಗಾದ್ರೆ ಇಲ್ಲಿ ಬರುವ ಉತ್ತರ ಎಷ್ಟು ಸಿಕ್ತು, ನನಗೆ 6 ಸಿಕ್ತು. ಹಾಗಾದ್ರೆ ಈ 6 ಈ 4 ಸೇರಿಸಿದ್ರೆ 10 ಆಯ್ತು, 14 ಬರಲಿಲ್ಲ. ಆದ್ದರಿಂದ ಆಪ್ಷನ್ ಎ ಏನೈತೆ ರಾಂಗ್ ಆಯ್ತು. ಆಪ್ಷನ್ ಬಿ ಗೆ ಬರ್ತೀನಿ. ಆಪ್ಷನ್ ಬಿ ಗೆ 10ಕ್ಕೆ 6ರಿಂದ ಭಾಗಾಕಾರ ಮಾಡೋಕೆ ಬರಲ್ಲ. ಉತ್ತರ ಏನ್ ಬರುತ್ತೆ ನಮಗೆ ಭಿನ್ನ ರಾಶಿಯಲ್ಲಿ ಬರುತ್ತೆ. ಆದ್ದರಿಂದ ಇದನ್ನು ಕೂಡ ಬರೋದಿಲ್ಲ. ನೆಕ್ಸ್ಟ್ ಸಿ ಗೆ ಬರ್ತೀನಿ. 60ಕ್ಕೆ 6ರಿಂದ ಭಾಗಿಸ್ತೀನಿ. 6 ಒಂದಲೇ 6 10ಲೇ ಅಂದ್ರೆ ಈ ಬ್ರಾಕೆಟ್ ಲಿಂದ ನನಗೆ ಉತ್ತರ ಎಷ್ಟು ಸಿಕ್ತೀಗ 10 ಸಿಕ್ತು. ಈ 10ಕ್ಕೆ 4 ಕೂಡಿಸಿರ 14 ಬಂತು. ಆದ್ದರಿಂದ ಸರಿಯಾದ ಉತ್ತರ ಇಲ್ಲಿ ಸಿ ಆಗುತ್ತೆ. ಇನ್ನು ಡಿ 112 ಅಂತಿದೆ. 112ಕ್ಕೆ ನಾನು 6ರಿಂದ ಭಾಗಿಸ್ತೀನಿ. 6ರಿಂದ ಭಾಗಿಸಕ್ಕೆ 6 ಒಂದಲೇ ಇದು ಕಂಪ್ಲೀಟ್ ಆಗಿ ಭಾಗ ಹೋಗೋದೇ ಡೌಟ್ ಅಲ್ವಾ. 2 3 4 ಕಂಪ್ಲೀಟ್ ಆಗಿ ಭಾಗನೇ ಹೋಗೋದಿಲ್ಲ. 6 ಒಂದೇ 6. ನೆಕ್ಸ್ಟ್ ಏನು ಉಳಿತು, 6 ಹೋದ್ರ 5 ಉಳಿತು. ಓಕೆ, 6 36 ಇನ್ನೂ ಕೂಡ 6 ಒಳ್ಳೆ 42, 6 48, 6 54 ಪಾಯಿಂಟ್ ಅಲ್ಲಿ ಬರ್ತದೆ. ಆದ್ರಿಂದ ಇದನ್ನು ಕೂಡ ಭಾಗ ಹೋಗೋದಿಲ್ಲ. ಇವೆರಡು ಭಿನ್ನ ರಾಶಿಯಲ್ಲಿ ಬರ್ತವೆ. ಯಾವ ಬಿ ಮತ್ತು ಡಿ ಭಿನ್ನ ರಾಶಿಯಲ್ಲಿ ಬರ್ತಾವ. ಎ ಮತ್ತು ಸಿ ಅನ್ನು ನೀವು ಚೆಕ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಈಸಿ ಆಗಿರ್ತಕ್ಕಂಥ ಪ್ರಶ್ನೆ ಮಕ್ಕಳೇ. ಕೆಲವು ಪ್ರಶ್ನೆಗಳನ್ನ ನಿಮಗೆ ಇನ್ ಕೇಸ್ ಉತ್ತರ ಗೊತ್ತಾಗದೇ ಇದ್ರೆ ನೀವೇನ್ ಮಾಡಬೇಕು ಅಂತಂದ್ರೆ ಉಲ್ಟಾ ತೇರಿ ಹೋಗ್ಬೇಕು. ಆನ್ಸರ್ದ ಮೂಲಕ ಉಲ್ಟಾ ಹೋಗ್ಬೇಕು. ಇದು ನೇರವಾಗಿ ಮಾಡಿದ್ರು ಕೂಡ ಬರ್ತದೆ. ಛೇದದಲ್ಲಿ ಒಂದನ್ನು ಹಾಕಿ ಇದರ LCM ತೆಗೆದು ಮಾಡಿದ್ರೆ ಉತ್ತರ ಬರುತ್ತೆ. ಆದರೂ ಕೂಡ ನಿಮ್ಗೆ ಇನ್ ಕೇಸ್ ಇದರಲ್ಲಿ ಉತ್ತರ ಗೊತ್ತಾಗದೇ ಇದ್ರೆ ಉತ್ತರವನ್ನ ಉಲ್ಟಾ ಹೋಗೋದ್ರ ಮೂಲಕ ಅಂದ್ರೆ ಆಪ್ಷನ್ ತಗೊಂಡು ಹೋಗೋದ್ರ ಮೂಲಕ ಆದ್ರೂ ನೀವು ಆನ್ಸರ್ಗಳನ್ನ ಮಾಡಬೇಕಾಗತ್ತೆ. ಓಕೆ ರೈಟ್, 10 ಪ್ರಶ್ನೆಗಳು ಕಂಪ್ಲೀಟ್ ಆದವು ಅನ್ಸುತ್ತೆ.
ಸೊ ಇದುವರೆಗೂ ನಮ್ಮ ವಿಡಿಯೋನ ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ, ಇದು ದ್ರೋಣ ಕೋಚಿಂಗ್ ಕ್ಲಾಸಸ್ಸಿಂದ ಪ್ರಸಾರವಾಗುವಂಥ ವಿಶೇಷವಾಗಿರತಕ್ಕಂಥ ವಿಡಿಯೋ. ಇದೇ ಥರನಾಗಿ ನಿಮಗೆ ಪ್ರತಿದಿನ ವಿಡಿಯೋಗಳನ್ನು ಕೊಡ್ತಾ ಹೋಗ್ತೀವಿ. ಹೆಚ್ಚಿನ ಮಾಹಿತಿಗಾಗಿ ಮತ್ತು ಅಡ್ಮಿಷನ್ಗಳಿಗಾಗಿ ನಮ್ಮ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. 9986972170, 9538157686, 9741312170 ಈ ನಂಬರ್ಗಳಿಗೆ ನೀವು ಕರೆ ಮಾಡಬೇಕು. ಹೆಚ್ಚಿನ ವಿಡಿಯೋಗಳಿಗಾಗಿ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಅಂತ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಅಲ್ಲಿ ಬರುವಂಥ ಹಲವಾರು ವಿಡಿಯೋಗಳನ್ನೆಲ್ಲವನ್ನು ಸಹ ನೀವು ನೋಡ್ಬೋದು. ಹಾಗೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನಿಮಗೆ ಪ್ರತಿದಿನದ ಎಲ್ಲ ವಿಡಿಯೋಗಳನ್ನು ನೀವು ನೋಡಲಿಕ್ಕೆ ಸಿದ್ಧರಾಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ.